ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಅಂತ ಎಲ್ಲ ನನ್ನ ಬಂಧುಗಳಿಗೆ ಜನ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನಮಿಸುವ ಮತ್ತು ಗೌರವಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದು ನಮ್ಮೆಲ್ಲರ ಆಲೋಚನೆ. ಇದಕ್ಕೆ ನಮ್ಮ ಟ್ರಸ್ಟ್ ಜನಸ್ಪಂದನ ಟ್ರಸ್ಟ್ನ ಸದಸ್ಯರುಗಳು ಮತ್ತು ಸಮಾನ ಮನಸ್ಕ ಗೆಳೆಯರು ಇದಕ್ಕೆ ಜೀವ ತುಂಬಿದ್ದಾರೆ. ಮತ್ತೆ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಂವಿಧಾನ ಸಂರಕ್ಷಣಾ ಪಡೆ ಇದು ನಮಗೆ ಕೈ ಜೋಡಿಸಿದೆ. ಇದೆಲ್ಲದರ ಪರವಾಗಿ ನಾನಿಂದು ನಿಮ್ಮ ಮುಂದೆ ನಿಂತಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ, ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಾವು ಹೇಗೆ ಯುಗಾದಿ ಮತ್ತೆ ರಂಜಾನ್ ಅನ್ನ ಮನೆಗಳಲ್ಲಿ ಹಬ್ಬದ ರೀತಿ ಆಚರಣೆ ಮಾಡ್ತೀವಿ, ಅದೇ ರೀತಿ ಈ ಸ್ವತಂತ್ರ ದಿನಾಚರಣೆ ಎಲ್ಲ ರಾಷ್ಟ್ರೀಯ ಹಬ್ಬಗಳು ಒಂದು ಹಬ್ಬದ ತರ ಆಗ್ಬೇಕು ಎನ್ನುವುದು ನಮ್ಮೆಲ್ಲರ ಅಭಿಲಾಷೆ. ಈಗ ಆಗಿರ್ಲಿಲ್ವಾ ಅಂತಂದ್ರೆ ಆಗಿತ್ತು, ಆದ್ರೆ ಯಾಕೋ ಕಳೆದ 15-20 ವರ್ಷಗಳಿಂದ ಸ್ವಲ್ಪ ಕುಂಠಿತ ಆಗಿದೆ ಅನ್ನೋದು ನಮ್ಮ ಭಾವನೆ. ಮತ್ತೊಮ್ಮೆ ನಮ್ಮಲ್ಲಿ ದೇಶಭಕ್ತಿ ಮತ್ತು ಈ ದೇಶ ನಮ್ಮದು ಅನ್ನೋದು ಹೆಚ್ಚು ಹೆಚ್ಚು ಮನಸ್ಸಿನಲ್ಲಿ ಬರಬೇಕು ಎನ್ನುವುದು ನಮ್ಮ ಭಾವನೆ ಆಗಿರೋದ್ರಿಂದ ಇದನ್ನ ಜನ ಸ್ವಾತಂತ್ರ್ಯೋತ್ಸವ ಅಂತ ಇದಕ್ಕೆ ಒಂದು ಹೆಸರನ್ನ ಇಡಲಾಗಿದೆ. ಜನಗಳಲ್ಲಿರ್ತಕ್ಕಂಥ ನಂಬಿಕೆಗಳಿದ್ದಾವೆ, ಆ ನಂಬಿಕೆನೇ ಈ ದೇಶದ ಸಂಪತ್ತು. ಜನಗಳು ಫಾಲೋ ಮಾಡ್ತಕ್ಕಂಥ ಧರ್ಮ ಆಗಿರ್ಬೋದು, ಅವರು ನಂಬ್ಕೊಂಡು ಬಂದಿರತಕ್ಕಂಥ ತತ್ವ ಸಿದ್ಧಾಂತಗಳಾಗಿರ್ಬೋದು, ಯಾವುದೇ ಫಿಲಾಸಫಿ ಆಗಿರ್ಲಿ, ಇದೇ ಈ ದೇಶದ ಜನರ ಸಂಪತ್ತು. ನಮ್ಮ ಸ್ವತಂತ್ರ ಭಾರತ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ, ಬಲಿಷ್ಠವಾಗಿದೆ, ಎದೆಬ್ಬಿಸಿ ನಡೆಯುವ ಕಾಲ ಬಂದಿದೆ. ಆದರೆ ಇದಕ್ಕೆ ನಿಜವಾದ ಕಾರಣೀಭೂತರು ಯಾರು? ಬರೀ ರಾಜಕಾರಣಿಗಳ, ಅಧಿಕಾರಿಗಳ, ಅಥವಾ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ, ಅಥವಾ ಯಾರು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮೆನ್ಗಳ? ಹೌದು, ಇವರೆಲ್ಲ ಸೇರಿ ಮಾಡಿದ್ದಾರೆ. ಆದರೆ ಕಾಯಕ ಸಂಸ್ಕೃತಿಯನ್ನ ಮಾಡಿ ಈ ದೇಶವನ್ನ ಆರ್ಥಿಕವಾಗಿ ಮುನ್ನಡೆಸ್ತಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಜನಗಳನ್ನ ನಾವು ಮರಿಬಾರ್ದು. ಒಬ್ಬ ರೈತ ದಿನ ಬೆಳಗಾದ್ರೆ ಅವನ್ ಕೆಲಸ ಮಾಡ್ಕೊಂಡು ಈ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ. ಒಬ್ಬ ರೈತ ಹಾಲನ್ನ ಕೊಡ್ತಾ ಇದ್ದಾನೆ. ಇನ್ನೊಬ್ಬ ಹಾಸಿಗೆ ಮಾಡೋರು ನಿಮ್ಗೆ ಹಾಸಿಗೆ ಹೊಲ್ ಕೊಡ್ತಾ ಇದ್ದಾರೆ. ನಿಮ್ಮ ಸರ್ವಿಸ್ ಅಂದ್ರೆ ಯಾರೋ ಹೇರ್ ಕಟ್ ಮಾಡೋರು, ನಿಮ್ಮ ಕ್ಷೌರಿಕ ವೃತ್ತಿ, ಅವ್ರು ನಿಮ್ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಒಬ್ಬ ಡ್ರೈವರ್ ನಿಮ್ಮನ್ನ ಸೇಫ್ ಆಗಿ ಒಂದ್ ಕಡೆಯಿಂದ ಒಂದ್ ಕಡೆ ತಲುಪಿಸ್ತಾ ಇದ್ದಾರೆ. ಒಬ್ಬ ಸೈಕಲ್ ರಿಪೇರಿ ಮಾಡೋರು, ಆ ಸೈಕಲ್ ನೀವು ಏನು ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಸೈಕಲ್ ನ ಬಳಕೆ. ಮುಂಚೆ 10-15 ವರ್ಷಗಳಿಗೆ ಮುಂಚೆ ಪ್ರತಿ ಒಂದು ಮನೆಯಲ್ಲೂ ಒಂದು ಸೈಕಲ್ ಇತ್ತು. ಅದನ್ನ ಒಂದು ಮಕ್ಕಳ ತರ ಕಾಪಾಡ್ತಿದ್ರು. ಅದನ್ನ ಸರ್ವಿಸ್ ಮಾಡೋದು ಅಥವಾ ಅದನ್ನ ರಿಪೇರಿ ಮಾಡ್ತಕ್ಕಂಥವ್ರು ಅವರು ನಿಮ್ಮನ್ನ ಸರ್ವಿಸ್ ಮಾಡ್ತಾ ಇದ್ರು. ಅದು ಕಾಯಕ ಸಂಸ್ಕೃತಿ. ಮತ್ತು ರಾಜಕಾರಣಿಗಳು ಎಷ್ಟೋ ಜನ ನಿಮಗೆ ಸರ್ವಿಸ್ ಮಾಡೋದಕ್ಕೆ ಹುಟ್ಟಿರ್ತಕ್ಕಂಥ ಬಹಳಷ್ಟು ರಾಜಕಾರಣಿಗಳಿದ್ದಾರೆ. ಯಾವುದೇ ಪ್ರಲೋಭನೆಗೊಳಗಾಗ್ದಲೆ, ಯಾವುದೇ ಲಂಚಗಳನ್ನ ಸ್ವೀಕಾರ ಮಾಡದಲೆ, ಯಾವುದೇ ಜಾತಿ ಧರ್ಮಗಳನ್ನು ನೋಡದಲೆ ಸರ್ವಿಸ್ ಮಾಡಿರ್ತಕ್ಕಂಥ ರಾಜಕಾರಣಿಗಳು ಇರ್ಬೋದು. ಮತ್ತು ಮೋಟರ್ ರಿಪೇರಿ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಬೈಕ್ ಅಥವಾ ಟ್ರ್ಯಾಕ್ಟರ್ ರಿಪೇರಿ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಒಂದು ಟೀ ಹಾಕ್ತಂತ ಇರೋರು, ಅಥವಾ ಒಂದು ಹೋಟೆಲ್ ಇಟ್ಟಿರತಕ್ಕಂಥವ್ರು. ಈ ತರದ ಎಲ್ಲ 11 ಜನಗಳನ್ನ ಕಾಯಕ ಸಂಸ್ಕೃತಿಯನ್ನ ಮಾಡಿ ಅವರು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದಾರಲ್ಲ, ಆ ಸಂಸ್ಕೃತಿಯನ್ನ ಗೌರವಿಸಬೇಕು ಅಂತ ನಾವು ಎಲ್ಲ ಸೇರಿ ನಿಜವಾದ ಸ್ವಾತಂತ್ರ್ಯ ವೀರರು ಇವರು ಅಂತ ಮತ್ತೊಮ್ಮೆ ತಿಪ್ಟೂರಿನ ಎಲ್ಲ ಜನ ನನಗೆ ಸಹಾಯವನ್ನು ನೀಡಿದ್ದಾರೆ. ಆ ಜನತೆಗೆ ಇನ್ನೊಮ್ಮೆ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಇವತ್ತೆಲ್ಲೋ
ಒಂದ್ ಕಡೆ ನಾವು ಸ್ವತಂತ್ರ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಂಡಂತ ಪರಿಸ್ಥಿತಿಲಿದ್ದಾವೆ. ಹಾಗಾಗಿ ಒಂದು ಆಂತರಿಕ ಹೋರಾಟವನ್ನ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವನ್ನ ಏನು ಇವತ್ತು ಮಾಡ್ತಿದ್ದೀವಿ, ಇದು ಉಳ್ಕೋಬೇಕು ಅಂದ್ರೆ ಜನ ಸ್ವಾತಂತ್ರ್ಯ ಚಳುವಳಿಯನ್ನ ನಾವು ಇವತ್ತು ಮಾಡಬೇಕಾಗಿದೆ. ಮತ್ತೊಮ್ಮೆ ವಾಪಸ್ಸು ಜನರ ಕೈಗೆ ಅಧಿಕಾರವನ್ನ ಕೊಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ದೇಶ ಆಗ್ತದೆ. ಮುಕ್ತವಾಗಿ ಮತ್ತೊಮ್ಮೆ ಸನ್ಮಾನಿತರಿಗೂ ತಾವು ಬಂದಿರೋದು, ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ಈ ಹೊತ್ತಿಗೆ ತುಂಬಾ ಅರ್ಥಪೂರ್ಣವಾಗಿರುವಂತ ಒಂದು ಸಂದೇಶವನ್ನ ಕೊಡುತ್ತೆ. ಯಾಕಂತ ಹೇಳಿದ್ರೆ ನಾವು ಮುಸಲ್ಮಾನರು ಎದೆ ಬಗದು ಸೀಳಿ ತೋರಿಸ್ಬೇಕಾಗಿದೆ, ನಾವು ದೇಶ ಪ್ರೇಮಿಗಳು, ನಾವು ದೇಶ ಪ್ರೇಮಿಗಳು, ನಾವು ದೇಶ ಪ್ರೇಮಿಗಳು. ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂದ್ರೆ ದೇಶವನ್ನ ಪ್ರೀತಿಸುವುದು, ಈ ತಾಯಿನೆಲ್ಲವನ್ನ ಪ್ರೀತಿಸುವುದು ಈಮಾನಿನ ಭಾಗ. ನಾವು ಈ ದೇಶನ ಪ್ರೀತಿಸ್ತೀವಪ್ಪ ಅಂತ ಹೇಳಿ ಕೂಗಿ ಹೇಳಬೇಕಾಗಿದೆ, ಅತ್ತು ಹೇಳಬೇಕಾಗಿದೆ, ಜೋರಾಗಿ ಹೇಳಬೇಕಾಗಿದೆ. ಇಷ್ಟು ಹೇಳಿದ್ರೂ ಕೂಡ ನಮ್ಮನ್ನ ಅನುಮಾನಿತರಾಗಿ ಅವಮಾನಿತರಾಗಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ನೀವಿಲ್ಲಿ ಬಂದು ಈ ಸಮುದಾಯದೊಟ್ಟಿಗೆ ನಾವು ಇದೀವಿ ಅಂತ ಒಂದು ಸಾಂತ್ವನವನ್ನ, ಸದಾಕಾಲ ದೂಷಣೆಗೆ ಒಳಗಾಗ್ತಾ ಇರುವಂತಹ, ರಾಜಕೀಯದ ದಾಳವಾಗಿ ಉಪಯೋಗ ಆಗ್ತಾ ಇರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ರವರ ಸರ್ಕಲ್ ನಲ್ಲಿ ನಿಂತು ಮಾತಾಡೋದಕ್ಕೆ ನೀವುಗಳು ಮಹನೀಯರು ಇಲ್ಲಿ ಬಂದು ಕೂತಿದ್ದೀರಲ್ಲ, ನಿಮ್ಮಗಳಿಗೆ, ನಿಮ್ಮ ಟ್ರಸ್ಟ್ಗೆ, ನಿಮ್ಮ ಎಲ್ಲ ಒಡನಾಡಿಗಳಿಗೂ ನಮ್ಮೆಲ್ಲ ಸಮುದಾಯದ ಬಾಂಧವರ ಪರವಾಗಿ ಜೋರಾದ ಚಪ್ಪಾಳಿಯ ಮೂಲಕ ಅವರ ಅಭಿನಂದನೆಯನ್ನ ಹೇಳೋಣ. ಅವರ ಸರ್ವಿಸ್ಗೆ ನಾವು ಗುರುತಿಸ್ತಿರೋದು. ಈಗ ನೆಕ್ಸ್ಟ್ ನಿಮ್ಮ ಪ್ರೀತಿಯ ದೀಪ ನಮ್ಮೂರು ಕಲ್ಪತರ ನಾಡು ತಿಪಟೂರು. ಜನಸ್ಪಂದನ ಟ್ರಸ್ಟ್ ಹಾಗೂ ಸಂವಿಧಾನ ಸಂರಕ್ಷಣಾ ಪಡೆ ಸಹಯೋಗದಲ್ಲಿ ಸ್ವಾತಂತ್ರ್ಯ ಸೇನಾನಿಗಳಿಗೆ ಮತ್ತು ಶ್ರಮಿಕರಿಗೆ ನಮಿಸುವ ಜನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ.